Hello everyone, welcome back to my YouTube channel Saree Tassels by Yogita. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಟ್ರಿಪಲ್ ಕ್ರೋಶಾ ಆ್ಯಂಡ್ ಪಿಕೋಟ್ ಸ್ಟಿಚ್ ಹೇಗೆ ಯೂಸ್ ಮಾಡಿ ಒಂದು ಡಿಸೈನ್ ಹಾಕ್ಬೋದು ಅನ್ನೋದನ್ನ ನಾನು ನಿಮಗೆ ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಲಾಸ್ಟಲ್ಲಿ ಒಂದು ನಾಟ್ ಹಾಕಿ ಈ ಥರ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀಡಲ್ ಬಂದು 10.75 mm ಆಗಿರುತ್ತೆ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ತೀನಿ. ಸೊ ನೀಡಲ್ ಪಾಸ್ ಮಾಡಿ ಒಂದು ಲಾಕ್ ಮಾಡಿ ಪಕ್ಕನೇ ಒಂದು ಸಿಂಗಲ್ ಕ್ರೋಶಾನ ಹಾಕ್ಕೊಳ್ತೀನಿ. ಸೊ ಇದಾದಮೇಲೆ ನಾನೀಗ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿದಾದಮೇಲೆ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಸೊ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಸೊ ಒಂದು ಸಿಂಗಲ್ ಕ್ರೋಶಾ ಹಾಕಿದಾದ್ಮೇಲೆ ಅಗೇನ್ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕ್ಕೊಂಡು ಅಗೇನ್ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟಿಗೆ ನಾನಿಲ್ಲಿ 7 ಚೈನ್ಸ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗ್ 5 ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ 7 ಚೈನ್ ಹಾಕ್ಕೋಬೇಕು. 4 5 6 ಆ್ಯಂಡ್ 7. ಸೊ 7 ಚೈನ್ಸ್ ಹಾಕಿದಾದ್ಮೇಲೆ ಸ್ವಲ್ಪ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕು. ಅದೆಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ಮಾಡಬಾರ್ದು, ಬಟ್ ಸ್ವಲ್ಪ ಲೂಸಾಗಿ ನಾವು ಇದನ್ನ ಲಾಕ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ನಮಗಿಲ್ಲಿ ಆರ್ಚ್ ಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ 5 ಚೈನ್ಸಿಂದು 3 ಟೈಮ್ಸ್ ಹಾಕ್ಕೊಳ್ತೀನಿ. ಸೊ 3 4 ಆ್ಯಂಡ್ 5 ಚೈನ್ಸ್ ಹಾಕಿ ಇದು ಎಕ್ಸಾಕ್ಟಾಗಿ ಎಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಇದೇ ಥರ ಇನ್ನು 2 ಟೈಮ್ಸ್ ಚೈನ್ಸ್ ಹಾಕ್ಕೋಬೇಕು. 5 ಚೈನ್ಸ್ ಹಾಕ್ಕೋಬೇಕು. 1 2 3 4 ಆ್ಯಂಡ್ 5 ಚೈನ್ ಹಾಕಿ ನಾನು ಲಾಕ್ ಮಾಡ್ಕೊಳ್ಬೇಕು. ಎಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಆ್ಯಂಡ್ ಅಗೇನ್ 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿ ಎಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ಎಂಡ್ ಮಾಡ್ಕೊಡ್ತೀನಿ. ಸೊ ಈ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಮಾತ್ರ 2 ಟೈಮ್ಸ್ 5 ಚೈನ್ಸ್ ಹಾಕ್ಕೊಳ್ತೀನಿ. ಮಧ್ಯ 7 ಚೈನ್ದು ಒಂದು ಲೂಸಾಗಿ ಹಾಕ್ಕೊಳ್ತೀನಿ. ಆ್ಯಂಡ್ ಮಧ್ಯ ಏನು ಬರುತ್ತೆ ಅಲ್ಲಿ 5 ಚೈನ್ಸ್ದು 3 ಟೈಮ್ಸ್ ನಾನು ಇಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ. ಸೊ ಲಾಸ್ಟಲ್ಲಿ ಎಂಡ್ ಮಾಡಬೇಕಾದ್ರೆ ಜಸ್ಟ್ ಸ್ಟಾರ್ಟಿಂಗ್ ನೀವು 5 ಚೈನ್ ಹೇಗೆ 2 ಟೈಮ್ಸ್ ಹಾಕ್ಕೊಂಡಿದ್ರಿ ಲಾಸ್ಟಲ್ಲೂ ಕೂಡ 5 ಚೈನ 2 ಟೈಮ್ಸ್ ಹಾಕ್ಕೋಬೇಕು. ಅದು ಬಿಟ್ಟರೆ ಮಧ್ಯ ನಿಮಗೆ 5 ಚೈನ್ಸ್ 3 ಟೈಮ್ಸ್ ಬರುತ್ತೆ. ಸೊ ಈಗ 7 ಚೈನ್ ಒಂದು ಹಾಕಿದಾದ್ಮೇಲೆ ಸೊ ಈಗ ನಾನು ಲಾಸ್ಟಿಗೆ 2 ಟೈಮ್ಸ್ 5 ಚೈನ್ಸ್ ಹಾಕಿ ಎಂಡ್ ಮಾಡ್ಕೊಳ್ತೀನಿ. ಸೊ ಇದು ನಾನು ಸೀರೆ ಎಂಡಿಂಗ್ ಅಂತ ಬಂದರೆ ಲಾಸ್ಟಿಗೆ 2 ಟೈಮ್ಸ್ 5 ಚೈನ್ಸ್ ಹಾಕಿ ಎಂಡ್ ಮಾಡ್ತೀನಿ. ಮಧ್ಯ 5 ಚೈನ್ಸ್ದು 3 ಟೈಮ್ಸ್ ಬರಬೇಕು. ಆ್ಯಂಡ್ ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ 5 ಚೈನ್ಸ್ದು 2 ಟೈಮ್ಸ್ ಬರಬೇಕು. ಸೊ 2 ಟೈಮ್ಸ್ 5 ಚೈನ್ ಆಗಿದೆ. ಸೊ ನಾನಿಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡಿ ಥ್ರೆಡ್ನ ಟ್ರಿಮ್ ಆಫ್ ಮಾಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಲಾಕ್ ಮೇಲೆ ಲಾಕ್ ಮಾಡಬೇಕು. ಸೊ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲೇ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಸೊ ಲಾಕ್ ಮಾಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶಾ ತೊಗೋಬೇಕು. ಸೊ ಫಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಾನು ಒಂದು ಸಿಂಗಲ್ ಕ್ರೋಶಾ ತೊಗೊಳ್ತೀನಿ. ಅದಾಗಿದ ನಂತರ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿದ್ದಾದಮೇಲೆ ಅದು ಎಲ್ಲಿ ಲಾಕ್ ಆಗಿದೆ ಸೇಮ್ ಅದೇ ಇದರಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮೇಲೆ ಲಾಕ್ ನಾನಿಲ್ಲಿ ಮಾಡ್ಕೊಂಡಿದ್ದಾದಮೇಲೆ ಅಗೇನ್ ನಾನಿಲ್ಲಿ 2 ಚೈನ್ಸ್ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ 5 ಚೈನ್ಸ್ ಮೇಲೆ 5 ಚೈನ್ಸ್ ಕೂತಿದೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಈ ಥರ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಳ್ತೀನಿ. ಸೊ 1 2 ಚೈನ್ಸ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಾನು ಒಂದು ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇದಾಗಿದ್ದಾದ್ಮೇಲೆ ನಮಗೆ 5 ಚೈನ್ ಇರೋ ಗ್ಯಾಪ್ ಸಿಗುತ್ತೆ. ಅದರೊಳಗಡೆ ನಾವು
ಟ್ರಿಪಲ್ ಕ್ರೋಶನ ಹಾಕಬೇಕಾಗುತ್ತೆ. ನಾವಿಲ್ಲಿ ಟ್ರಿಪಲ್ ಆರು ಹಾಕ್ಕೋಬೋದು ಅಥವಾ ಡಬಲ್ ಆರು ಹಾಕ್ಕೋಬೋದು. ಟ್ರಿಪಲ್ ಕ್ರೋಶಗೆ ನೀಡಲ್ ಮೇಲೆ 2 ಟೈಮ್ಸ್ ಸುತ್ಕೊಂಡು 2ರಿಂದ 1 ಸತಿ, ಇನ್ನೆರಡರಿಂದ 1 ಸಲ ಆ್ಯಂಡ್ ಮತ್ತೆರಡರಿಂದ 1 ಸತಿ ಬಂದರೆ ಅದು ಒಂದು ಟ್ರಿಪಲ್ ಕ್ರೋಶ ಆಗುತ್ತೆ. ಸೊ ಅಗೇನ್ ಸೂಜಿ ಮೇಲೆ 2 ಸತಿ ದಾರ ತಗೋಬೇಕು. ಸೊ 2 ಲೂಪಿಂದ 1 ಸತಿ, ಮತ್ತೆರಡು ಲೂಪಿಂದ 1 ಸತಿ ಆ್ಯಂಡ್ ಇನ್ನೆರಡು ಲೂಪಿಂದ 1 ಸತಿ ನಾವು ದಾರನ ಆಚೆ ತೆಗಿಬೇಕಾಗುತ್ತೆ ಇಲ್ಲಿ. ಸೊ ಈ ಥರ ಟ್ರಿಪಲ್ ಕ್ರೋಶನಾರು ಹಾಕ್ಕೋಬೋದು, ಇಲ್ಲ ನೀವು ಡಬಲ್ ಕ್ರೋಶನಾರು ಹಾಕ್ಕೋಬೋದು. ಟ್ರಿಪಲ್ ಕ್ರೋಶ ಹಾಕೋದ್ರಿಂದ ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ಅಷ್ಟೇ, ಕಂಬದ ಲೆಂತ್ ಜಾಸ್ತಿ ಬರುತ್ತೆ. ಸೊ ನಾವಿಲ್ಲಿ ಟೋಟಲಾಗಿ 13 ಟ್ರಿಪಲ್ ಕ್ರೋಶ ಹಾಕ್ಕೋಬೇಕಾಗುತ್ತೆ. ಸೊ ದಾರ ಯಾವುದನ್ನು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ, ನೀಟಾಗಿ ತೊಗೊಳ್ಳಿ. ಸೊ ನಾವಿಲ್ಲಿ 13 ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಟೋಟಲಾಗಿ ಇಲ್ಲಿ 13 ಡಬಲ್ ಕ್ರೋಶ ಹಾಕಿದಾದ್ಮೇಲೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ತಗೊಂಡೆ. ಸೊ ಅಲ್ಲಿ ಒಂದು ಸಿಂಗಲ್ ಕ್ರೋಶ ತೊಗೊಂಡಿದ್ದಾದಮೇಲೆ ನೆಕ್ಸ್ಟು ಲಾಕ್ ಏನಿದೆ ಅದ್ರ ಪಕ್ಕ ಆ ಲಾಕ್ ಮೇಲೆ ಲಾಕ್ ನಾನು ಇನ್ನು ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಆ ಲಾಕ್ ಏನಿದೆ ಅದ್ರ ಮೇಲೆ ಇನ್ನು ಒಂದು ಲಾಕ್ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. 13 ಟ್ರಿಪಲ್ ಕ್ರೋಶ ಆದಮೇಲೆ ಫಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಆ್ಯಂಡ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ನಾನಿಲ್ಲಿ ಮತ್ತೆ 5 ಚೈನ್ಸ್ ಹಾಕ್ಕೊಂಡು ಅಗೇನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಥರ ಲಾಕ್ ಮೇಲೆ ಲಾಕ್ ಮಾಡಿದ್ದಾದಮೇಲೆ ಅಗೇನ್ ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು 7 ಚೈನ್ ಗ್ಯಾಪ್ ಸಿಗುತ್ತೆ, ಅಲ್ಲಿ ಸೇಮ್ ಅಗೇನ್ ನಾನಿಲ್ಲಿ ಟ್ರಿಪಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ನಾನಲ್ಲಿ ಮಧ್ಯೆ 5 ಚೈನ್ ಗ್ಯಾಪ್ಸ್ದು 2 ಸ್ಟೆಪ್ಸ್ ಏನು ಬಂದಿದೆ ಅಲ್ಲಿ ನಾವು ಟ್ಯಾಸಲ್ಸ್ ಹಾಕ್ತಾ ಹೋಗೋದಕ್ಕೆ ಸ್ಪೇಸ್ ಬಿಟ್ಟಿರೋದು ಬೇಬಿ ಕುಚ್ಚು ಹಾಕೋದಕ್ಕೆ. ಸೊ ನಾನಿಲ್ಲಿ ಅಗೇನ್ 13 ಟ್ರಿಪಲ್ ಕ್ರೋಶ ಹಾಕ್ಕೊಳ್ತಿದ್ದೀನಿ. ಸೊ ಅಗೇನ್ ನೀವಿಲ್ಲಿ ಡಬಲ್ ಕ್ರೋಶನ ಯೂಸ್ ಮಾಡ್ಬೋದು, ಇಲ್ಲ ನೀವು ಏನು ಟ್ರಿಪಲ್ ಕ್ರೋಶ ಯೂಸ್ ಮಾಡಿ ಬಂದಿರ್ತೀರ ಟ್ರಿಪಲ್ ಕ್ರೋಶನೇ ಯೂಸ್ ಮಾಡ್ಬೋದು. ಸೊ ಸೂಜಿ ಮೇಲೆ 2 ಸತಿ ದಾರ ತೊಗೊಂಡು 2ರಿಂದ 1 ಸತಿ, 2ರಿಂದ 1 ಸತಿ ಆ್ಯಂಡ್ ಮತ್ತೆರಡರಿಂದ 1 ಸತಿ 3 ಟೈಮ್ಸ್ ಈ ಥರ ಬರಬೇಕಾಗುತ್ತೆ. ಸೊ ಅದು ಟ್ರಿಪಲ್ ಕ್ರೋಶ ಆಗುತ್ತೆ. ಸೊ ನಾನಿಲ್ಲಿ 13 ಟ್ರಿಪಲ್ ಕ್ರೋಶ ಹಾಕಿದ್ದಾದಮೇಲೆ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಲಾಕ್ ಏನಿದೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಲಾಕ್ ಮೇಲೆ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ ಅಗೇನ್ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾನು ಅಗೇನ್ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕ್ ಇಲ್ಲಿ ನಾನು ಮಾಡ್ಕೊಳ್ತೀನಿ. ಸೊ ಇದು ಸ್ಯಾರಿದು ಎಂಡಿಂಗ್ ಆಗಿರೋದ್ರಿಂದ 2 ಚೈನ್ಸ್ ಹಾಕಿರ್ತೀನಿ. 5 ಚೈನ್ಸ್ದು 2 ಟೈಮ್ಸ್ ಹಾಕಿರ್ತೀನಿ. ಸೊ 5 ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಟ್ರಿಮ್ ಆಫ್ ಮಾಡಿ ಲಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ನಾನಿಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ನ ಸೇಮ್ ಕಲರಲ್ಲಿ ಮಾಡಿದ್ದೀನಿ. ಥರ್ಡ್ ಸ್ಟೆಪ್ನ ನಾನು ಕಲರ್ ಚೇಂಜ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ದು. ಸೊ ನೀವು ಸ್ಯಾರಿ ಕಾಂಟ್ರಾಸ್ಟ್ ಯಾವ ಕಲರ್ ಇದೆ ಆ ಕಲರೇ ಹಾಕ್ಕೋಬೋದು. ಸೊ ಈ ಥರ ನಾನು ಫಸ್ಟು ಏನು ಲಾಕ್ ಇದೆ ಆ ಲಾಕ್ ಮೇಲೆ ಲಾಕ್ ನಾನಿಲ್ಲಿ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಸೊ ನೀಡಲ್ಲಿ ಇನ್ಸರ್ಟ್ ಮಾಡಿ ನಾನಿಲ್ಲಿ ಲಾಕ್ ಮಾಡಿದ್ದಾದಮೇಲೆ 5 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಒಂದು ಸಿಂಗಲ್ ಕ್ರೋಶ ತೊಗೊಳ್ತಿದ್ದೀನಿ. ಅಗೇನ್ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿದ್ದಾದಮೇಲೆ ಏನು ಲಾಕ್ ಇದೆ ಆ ಲಾಕ್ ಮೇಲೆ ಲಾಕ್ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಏನು 3 ಸ್ಟೆಪ್ಸ್ 5 ಚೈನ್ಸ್ ಬಂದಿದೆ ಅಲ್ಲಿ ನಾವು ಬೇಬಿ ಕುಚ್ಚು ಹಾಕಬೇಕಾಗುತ್ತೆ. ಸೊ ಬೇಬಿ ಕುಚ್ಚಿಗೋಸ್ಕರ ನಾವಲ್ಲಿ 5 ಚೈನ್ಸ್ ಗ್ಯಾಪ್ ಬಿಟ್ಟಿದ್ದು. ಆ್ಯಂಡ್ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನಿದೆ ಅದು ಆರ್ಚ್ ಸಪೋರ್ಟಿಗೋಸ್ಕರ ನಾವಲ್ಲಿ ಬಿಟ್ಟಿರೋದು. ಸೊ ನೋಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ಡಬಲ್ ಕ್ರೋಶ ಹಾಕ್ಕೋಬೇಕು. ಡಬಲ್ ಕ್ರೋಶ ಎಲ್ಲಿ ಹಾಕಬೇಕು ಅಂದರೆ ಫಸ್ಟ್ ಟಿ ಸಿ ಗ್ಯಾಪ್ ಏನಿದೆ ಟ್ರಿಪಲ್ ಕ್ರೋಶ ಗ್ಯಾಪ್ ಏನಿದೆ ಅಲ್ಲಿ ನಾವು ಡಬಲ್ ಕ್ರೋಶ ಹಾಕ್ಕೋಬೇಕು. ಸೊ ಡಬಲ್ ಕ್ರೋಶ ಹಾಕಿದ್ದಾದಮೇಲೆ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕಿ ಆ ಡಬಲ್ ಕ್ರೋಶ ಏನು ಹಾಕಿರ್ತೀರ ಆ ಗ್ಯಾಪಿಂದ ನೀಡಲ್ ಪಾಸ್ ಮಾಡಿ ದಾರ ತಂದು ಎಲ್ಲ ಲೂಪಿಂದನೂ ಒಟ್ಟಿಗೆ ಆಚೆ ಬರಬೇಕು. ಇದು ಒಂದು ಪೀಕೋಟ್ ಸ್ಟಿಚ್ ಆಗುತ್ತೆ. ಸೊ
ಈಚ್ ಟ್ರಿಪಲ್ ಕ್ರೋಶದಲ್ಲೂ ನಾವು ಈ ಥರ ಡಬಲ್ ಕ್ರೋಶ ಯೂಸ್ ಮಾಡಿ ಪಿಕೋಟ್ ಸ್ಟಿಚ್ ಹಾಕ್ಕೊಳ್ತಾ ಹೋಗಬೇಕು. ಸೊ ನೆಕ್ಸ್ಟು ಟ್ರಿಪಲ್ ಕ್ರೋಶ ಗ್ಯಾಪ್ ನೀಡಲ್ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಶ ಹಾಕ್ಕೊಳ್ತಿದ್ದೀನಿ. ಸೊ ಡಬಲ್ ಕ್ರೋಶ ಹಾಕಿದ್ದಾದಮೇಲೆ 3 ಟೈಮ್ಸ್ ಚೈನ್ ಹಾಕ್ಕೋಬೇಕು. ಸೇಮ್ ಹಾಕಿದ್ದಾದಮೇಲೆ ಆ ಸೇಮ್ ಡಬಲ್ ಕ್ರೋಶ ಗ್ಯಾಪ್ ಒಳಗಡೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಂದು ಎಲ್ಲ ದಾರನೂ ಒಟ್ಟಿಗೆ ಆಚೆ ಬರಬೇಕು. ಅದು ಒಂದು ಪಿಕೋಟ್ ಸ್ಟಿಚ್ ಆಗುತ್ತೆ. ಸೊ ಈ ಥರ ನಾವು ಎಲ್ಲ ಏನು ಟ್ರಿಪಲ್ ಕ್ರೋಶ ಗ್ಯಾಪ್ ಇದೆ ಡಬಲ್ ಕ್ರೋಶ ಯೂಸ್ ಮಾಡ್ತಾ ಪಿಕೋಟ್ ಸ್ಟಿಚ್ನ ನಾವಿಲ್ಲಿ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಆ 7 ಚೈನ್ ಗ್ಯಾಪ್ ಈ 7 ಚೈನ್ ಏನು ಹಾಕಿರ್ತೀವಿ ಫಸ್ಟ್ ಸ್ಟೆಪ್ಪಲ್ಲಿ ಅದ್ರ ಪಕ್ಕ ಆ ಕಡೆ ಈ ಕಡೆ 5 ಚೈನ್ ಏನು ಗ್ಯಾಪ್ ಇರುತ್ತೆ ಆ 5 ಚೈನ್ಸ್ ನಾವು ಆರ್ಚ್ ಸಪೋರ್ಟಿವ್ಗೋಸ್ಕರ ನಾವಲ್ಲಿ ಹಾಕೊಳ್ಳೋದು. ಅದ್ರ ಪಕ್ಕ 5 ಚೈನ್ಸ್ ಏನು ಇರುತ್ತೆ ಅದು ನಾವು ಕುಚ್ಚಿಗೋಸ್ಕರ ನಾವು ಹಾಕ್ಕೊಳ್ಳೋದು. ಸೊ ಇದೇ ಥರ ಆರ್ಚ್ ಪೂರ್ತಿ ನಾವಿಲ್ಲಿ ಪಿಕೋಟ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟಿಗೆ ನಾವು ಡಬಲ್ ಕ್ರೋಶ ಸೂಜಿ ಮೇಲೆ ದಾರ, ಟ್ರಿಪಲ್ ಕ್ರೋಶ ಕ್ಯಾಪ್ ಒಳಗಡೆ ನೀಡಲ್ ಪಾಸ್ ಮಾಡಿ ದಾರ ತಂದು 2ರಿಂದ 1 ಸತಿ ಆ್ಯಂಡ್ ಮತ್ತೆ 2ರಿಂದ 1 ಸತಿ ಹೊರಗೆ ಬರ್ತೀವಿ. ಆ್ಯಂಡ್ ಇಲ್ಲಿ ನಾವು 3 ಚೈನ್ಸ್ ಹಾಕ್ಕೊಂಡು ಸೇಮ್ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಆ ಗ್ಯಾಪ್ ಒಳಗಡೆಯಿಂದ ನೀಡಲ್ ಪಾಸ್ ಮಾಡಿ ದಾರ ತಂದು ಎಲ್ಲ ಲೂಪಿಂದನೂ ಒಟ್ಟಿಗೆ ಈಚೆ ಬರ್ತೀವಿ. ಒಂದು ಟ್ರಿಪಲ್ ಕ್ರೋಶ ಆಗುತ್ತೆ. ಸೊ ನಾನಿಲ್ಲಿ ಟೋಟಲಾಗಿ ಎಲ್ಲ ಗ್ಯಾಪ್ ಒಳಗಡೆನೂ ನಾನಿಲ್ಲಿ ಪಿಕೋಟ್ ಸ್ಟಿಚ್ ಹಾಕ್ಕೊಳ್ತಾ ಬಂದಿದ್ದೀನಿ. ಎಷ್ಟು TC ಗ್ಯಾಪ್ಸ್ ಇದೆ ಅದರ ಒಳಗಡೆ ಎಲ್ಲನೂ ನಾನು ಪಿಕೋಟ್ ಸ್ಟಿಚ್ ಹಾಕ್ಕೊಂಡು ಲಾಸ್ಟಲ್ಲಿ ಇಲ್ಲಿ ಏನು ಲಾಕ್ ಇರುತ್ತೆ ಆ ಲಾಕ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 5 ಚೈನ್ ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಏನು ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಮೇಲೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತೀನಿ. 1 2 3 4 ಆ್ಯಂಡ್ 5 ಚೈನ್ಸ್ ಹಾಕಿದಾದ್ಮೇಲೆ ಹಾಗೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಗ್ಯಾಪ್ ಏನಿದೆ ಇಲ್ಲಿ ನಾವು ಒಂದು ಬೇಬಿ ಕುಚ್ಚು ಹಾಕಬೇಕಾಗುತ್ತೆ. ಸೊ ನಾವಿಲ್ಲಿ ಯಾವುದೇ ಥರ ಬೀಡ್ಸ್ ಯೂಸ್ ಮಾಡ್ದೇನೆ ಜಸ್ಟ್ ಹಾಗೇ ಟ್ಯಾಸಲ್ಸ್ ಹಾಕ್ತಿರೋದು. ಸೊ ಇಲ್ಲಿ ಮಧ್ಯ ನಾವಿಲ್ಲಿ ಬೇಬಿ ಕುಚ್ಚು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಗೇನ್ ನಾವಿಲ್ಲಿ ಏನು ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಸೊ ನೋಡಿ ಈ ಥರ ಡಬಲ್ ಕ್ರೋಶ ಯೂಸ್ ಮಾಡ್ಕೊಂಡು ಪಿಕೋಟ್ ಸ್ಟಿಚ್ ಹಾಕಬೇಕು. ಇನ್ನೊಂದು ಆರ್ಚಿಗೂ ಅದೇ ಥರ ಮಾಡಿ ತೋರಿಸಿದ್ದೀನಿ. ಸೊ ಲಾಸ್ಟಿಗೆ ಲಾಕ್ ಮೇಲೆ ಲಾಕ್ ಮಾಡಿ 5 ಚೈನ್ಸ್ ಹಾಕ್ಕೋಬೇಕಾಗುತ್ತೆ. ಸೊ ಯಾವ ಲೇಯರ್ಸು ಮಿಕ್ಸ್ ಮಾಡ್ಕೋಬೇಡಿ. ಅಕಸ್ಮಾತ್ ನೀಡಲ್ ಈಚೆ ಬಂದರೆ ನೀಟಾಗಿ ಎಲ್ಲ ಲೇಯರ್ಸ್ನು ನೀಡಲ್ ಪಾಸ್ ಮಾಡ್ಕೋಬೇಕು. ಸೊ ಈ ಥರ 5 ಚೈನ್ಸ್ ಹಾಕ್ಕೊಂಡು ಲಾಸ್ಟಲ್ಲಿ ಲಾಕ್ ಮಾಡಿ ನಾನು ಥ್ರೆಡ್ನ ರಿಮೂವ್ ಮಾಡ್ಕೊಳ್ತೀನಿ. ಸೊ ಫಸ್ಟ್ ಆರ್ಚ್ ನಾನು ಹೇಗೆ ಮಾಡಿದೆ ಅದೇ ಥರನೇ ಸೆಕೆಂಡ್ ಆರ್ಚ್ ಮಾಡಿರೋದು. ಸೊ ಇಲ್ಲಿ ಲೆಂತ್ ಆಗೋದಕ್ಕೋಸ್ಕರ ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಏನು ಪ್ರೋಸೆಸ್ ಇದೆ ಅದು ಸೆಕೆಂಡ್ ಆರ್ಚಿಗೆ ಮಾಡೋದನ್ನ. ಸೊ ವಿಡಿಯೋ ಲೆಂತ್ ಆಗಿರೋದಕ್ಕೋಸ್ಕರ ನಾನು ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ತೋರಿಸಿದ್ದೀನಿ. ಸೊ ಇದೇ ಥರನೇ ನೀವು ಸ್ಯಾರಿ ಪೂರ್ತಿ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಏನಕ್ಕೆ ಈ ಥರ ಹಿಂಗೆ ಮೇಲೆ ಕೆಳಗೆ ಬಂದಿದೆ ಅಂದರೆ ನಾನು ಸ್ವಲ್ಪ ಟೈಟಾಗಿ ಹಾಕಿದ್ದೀನಿ. ಸೊ ನನಗೆ ಇಲ್ಲಿ ಟೇಪ್ ಯೂಸ್ ಮಾಡ್ತಿರೋದ್ರಿಂದ ನನಗೆ ಈಸಿಯಾಗಿ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಕ್ಕಿಲ್ಲ. ಸೊ ಆದ್ದರಿಂದ ಸ್ವಲ್ಪ ಟೈಟಾಗಿದೆ. ಅದು ಬಿಟ್ಟರೆ ನೀವು ಸ್ಯಾರೀಸಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದ್ರ ಮಧ್ಯ ನೀವು ಟ್ಯಾಸಲ್ಸ್ ಹಾಕಿದ್ರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಯಾವುದೇ ಥರ ಬೀಡ್ಸ್ ಯೂಸ್ ಮಾಡಿಲ್ಲ. ಬೀಡ್ಸ್ ಇಲ್ಲದೇ ವಿತೌಟ್ ಹೇಗೆ ಒಂದು ಸ್ಯಾರಿಗೆ ಗ್ರ್ಯಾಂಡ್ ಟ್ಯಾಸಲ್ ಹಾಕಬೇಕು ಅಂದರೆ ಈ ಥರ ಪಿಕೋಟ್ ಸ್ಟಿಚ್ ಹಾಕೋದ್ರಿಂದ ಗ್ರ್ಯಾಂಡ್ ಲುಕ್ ಸಿಗುತ್ತೆ.